ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೊಲೆಯಾದ ಸ್ಥಳದಲ್ಲೇ ದರ್ಶನ್ ಇದ್ದದ್ದು ಸತ್ಯ ಅನ್ನೋದಕ್ಕೆ ನಿರೂಪಿಸೋದಕ್ಕೆ ಮತ್ತೊಂದು ಫೋಟೋ ಸಿಕ್ಕಿದೆ. ಪಟ್ಟಣಗೆರೆ ಶೆಡ್ನಲ್ಲಿ ದರ್ಶನ್ ಇದ್ದಿದ್ದಕ್ಕೆ ಸಾಕ್ಷ್ಯಗಳು ಸಿಕ್ಕಿದ್ದಾವೆ. ಸಾಕ್ಷಿದಾರನ ಮೊಬೈಲ್ನಲ್ಲಿ ಸಿಕ್ತು ಮಹತ್ವದ ಸಾಕ್ಷ್ಯ. ಸಾಕ್ಷಿದಾರನ ಮೊಬೈಲ್ ರಿಟ್ರೀವ್ ಮಾಡಿದ ವೇಳೆ ಈ ಫೋಟೋಗಳು ಬಯಲಾಗಿದ್ದಾವೆ. ಕೊಲೆ ಮಾಡಿದ ಜಾಗದಲ್ಲೇ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ರು. A6 ಜೊತೆ ಇದ್ದ 4 ಫೋಟೋಗಳು ಲಭ್ಯವಾಗಿದ್ದಾವೆ. A7 ಜೊತೆ ಇದ್ದಂತ 2 ಫೋಟೋಗಳು, A8 ಜೊತೆ ಇದ್ದಂತ 2 ಫೋಟೋಗಳು ರಿಟ್ರೀವ್ ನಲ್ಲಿ ಸಿಕ್ಕಿರುವಂತದ್ದು. ಹೀಗಾಗಿ ದರ್ಶನ್ಗೆ ಈಗ ಮತ್ತಷ್ಟು ಸಂಕಷ್ಟ ಎದುರಾಗ್ತಾ ಇದೆ. ಮಧ್ಯಂತರ ಜಾಮೀನಿನ ಮೇಲೆ ಈಗ BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದುಕೊಳ್ತಾ ಇದ್ದಾರೆ. ಇಷ್ಟು ದಿನ ಆದ್ರೂ ಕೂಡ ಸರ್ಜರಿ ಆಗಿಲ್ಲ. ಅದರ ಬೆನ್ನಲ್ಲೇ ಈಗ ದರ್ಶನ್ಗೆ ಮತ್ತೊಂದು ಸಂಕಷ್ಟ. ಪಟ್ಟಣಗೆರೆ ಶೆಡ್ನಲ್ಲಿ ಈ ಆರೋಪಿಗಳ ಜೊತೆಗೆ ಫೋಟೋಗೆ ಪೋಸ್ ಕೊಟ್ಟಂತ ಆ ಫೋಟೋಗಳು ಈಗ ಲಭ್ಯವಾಗಿದ್ದಾವೆ. ಪಟ್ಟಣಗೆರೆ ಶೆಡ್ನಲ್ಲಿ ರೇಣುಕಾಸ್ವಾಮಿ ಕೊಲೆ ಆಗಿತ್ತು. ಆ ಕೊಲೆ ಕೇಸ್ಗೆ ಸಂಬಂಧಪಟ್ಟಂತೆ ಒಟ್ಟು 17 ಜನ ಆರೋಪಿಗಳನ್ನ ಬಂಧಿಸಲಾಗಿತ್ತು. ಇತ್ತೀಚೆಗೆ 3 ಜನರು ಬೇಲ್ ಕೂಡ ಪಡ್ಕೊಂಡಿದ್ದಾರೆ. ಅದರ ಬೆನ್ನಲ್ಲೇ A2 ಆರೋಪಿ, A1 ಆರೋಪಿ ಇಬ್ರು ಕೂಡ ಜಾಮೀನಿಗೆ ಅಪ್ಲೈ ಮಾಡ್ಕೊಂಡಿದ್ರು. ಇನ್ನೂ ಕೆಲ ಆರೋಪಿಗಳ ಜಾಮೀನು ಅರ್ಜಿ ಕೂಡ ವಿಚಾರಣೆ ಆಗೋದು ಬಾಕಿ ಇದೆ. ಅದರ ಬೆನ್ನಲ್ಲೇ ದರ್ಶನ್ ತಮಗೆ ಬಹಳ ಬೆನ್ನು ನೋವಿದೆ ಅನ್ನುವಂತ ನಿಟ್ಟಿನಲ್ಲಿ ಈಗ ಮಧ್ಯಂತರ ಜಾಮೀನಿನ ಮೇಲೆ ಹೊರಗಡೆ ಇದ್ದಾರೆ. ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡ್ಕೊಳ್ತಾ ಇದ್ದಾರೆ. ಆದ್ರೀಗ ಒಂದಷ್ಟು ಫೋಟೋಗಳು ರಿವೀಲ್ ಆಗಿದ್ದಾವೆ. ಕೊಲೆ ಆದಂತ ಜಾಗದಲ್ಲಿ ದರ್ಶನ್ ಫೋಟೋಗೆ ಪೋಸ್ ಕೊಟ್ಟಿದ್ದಂತ ಆ ಫೋಟೋಗಳು ಈಗ ಸಿಕ್ಕಿದ್ದಾವೆ. ಅಂದ್ರೆ ಕೆಲವೊಂದು ಮೊಬೈಲ್ಗಳನ್ನ, ಆರೋಪಿ ಮೊಬೈಲ್ಗಳನ್ನ FSLಗೆ ಕಳುಹಿಸಿ ಕೊಡಲಾಗಿತ್ತು ಡೇಟಾ ರಿಟ್ರೀವ್ ಮಾಡಬೇಕು ಅನ್ನುವಂತ ಕಾರಣಕ್ಕೆ. ಆ ಡೇಟಾ ರಿಟ್ರೀವ್ ಆಗಿದೆ. ಈಗಾಗಲೇ ಹೆಚ್ಚುವರಿ ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡೋದಕ್ಕೆ ತಯಾರಿಯನ್ನು ಮಾಡ್ಕೊಂಡಿದ್ದಾರಲ್ಲ, ಆ ಚಾರ್ಜ್ ಶೀಟ್ ನಲ್ಲಿ ಉಲ್ಲೇಖ ಮಾಡೋದಕ್ಕೆ ಅಂತ ಇಟ್ಕೊಂಡಂತ ಈ ಫೋಟೋಗಳು ಈಗ ರಿವೀಲ್ ಆಗಿದ್ದಾವೆ. A6 ಜೊತೆ ಇದ್ದಂತ 4 ಫೋಟೋಗಳು ನೀವು ಗಮನಿಸ್ತಾ ಇದ್ದೀರಾ TV5 ಸ್ಕ್ರೀನ್ ನಲ್ಲಿ. A7 ಜೊತೆ ಇದ್ದಂತ 2 ಫೋಟೋ ಮತ್ತೆ A8 ಜೊತೆ ಇದ್ದಂತ 2 ಫೋಟೋಗಳು. ಈ ಎಲ್ಲಾ ಫೋಟೋಗಳಿಂದಾಗಿ ಆ ಕೊಲೆ ನಡೆದಂತ ಜಾಗದಲ್ಲಿ ದರ್ಶನ್ ಇರ್ಲಿಲ್ಲ ಅಂತ ದರ್ಶನ್ ಪರ ವಕೀಲರೇನು ಹಿಂದೆ ಅನೇಕ ಬಾರಿ ವಾದ ಮಂಡಿಸುವಾಗ ಹೇಳ್ತಾ ಇದ್ರಲ್ಲ, ಅದಕ್ಕೆ ವಿರುದ್ಧವಾಗಿ ಈಗ ಫೋಟೋಗಳು ಸಾಕ್ಷಿಯಾಗಿ ಸಿಕ್ಕಿದಾವೆ. ಈ ಹಿಂದೆ ಕೂಡ SPP ಪ್ರಸನ್ನಕುಮಾರ್ ಅವರು ಚಾರ್ಜ್ ಶೀಟ್ ಅನ್ನ ಉಲ್ಲೇಖ ಮಾಡಿ ಮಾತನಾಡ್ತಾ ಇದ್ರು. ಆ ಜಾಗದಲ್ಲಿ ಯಾರ್ಯಾರು ಇದ್ರು ಅನ್ನೋದಕ್ಕೆ ಒಂದಷ್ಟು ಲೊಕೇಶನ್ಗೆ ಸಂಬಂಧಪಟ್ಟಂತ ರಿಪೋರ್ಟ್ ಇದಾವೆ, ತಾಂತ್ರಿಕ ಸಾಕ್ಷ್ಯಗಳಿದಾವೆ ಅಂತ ಹೇಳ್ತಾ ಇದ್ರು. ಅದಕ್ಕೂ ಕೂಡ ಪ್ರತಿವಾದವನ್ನ ಮಂಡಿಸುವಂತ ಸಂದರ್ಭದಲ್ಲಿ CV ನಾಗೇಶ್ ಅವರು ಈ ಲೊಕೇಶನ್ಗಳೇ ಸುಳ್ಳು ಅನ್ನೋ ರೀತಿಯಾಗಿ ಇವೆಲ್ಲ ಡಯಾಗ್ರಾಮ್ ಅಷ್ಟೇ, ಇವರೇ ಹಾಕೊಂಡಿರೋದು ಅಂತ ವಾದವನ್ನ ಮಂಡಿಸಿದ್ರು. ಆದ್ರೀಗ ಒಂದಷ್ಟು ಫೋಟೋಗಳು ಸಿಕ್ಕಿದಾವೆ. ಫೋನ್ಗಳನ್ನ ರಿಟ್ರೀವ್ ಮಾಡಿದಂತ ಸಂದರ್ಭದಲ್ಲಿ ಆರೋಪಿಗಳ ಮೊಬೈಲ್ ನಲ್ಲಿ ಇದ್ದಂತ ಫೋಟೋಗಳು ಮತ್ತೆ ಈ ಸಾಕ್ಷಿದಾರರ ಮೊಬೈಲ್ ನಲ್ಲಿ ಇದ್ದಂತ ಫೋಟೋಗಳು ಕೂಡ ಸಿಕ್ಕಿದ್ದಾವೆ. ಈ ಹಿಂದೆ ರೇಣುಕಾಸ್ವಾಮಿ ಕೈ ಮುಗಿದು ಬೇಡ್ಕೊಳ್ತಾ ಇದ್ದಂತ ಫೋಟೋಗಳು ಆರೋಪಿಗಳ ಮೊಬೈಲ್ ನಲ್ಲಿ ಪತ್ತೆ ಆಗಿದ್ವು. ಈಗ ಈ ಒಂದು ಕೇಸ್ ನಲ್ಲಿ ಒಂದಷ್ಟು ಸಾಕ್ಷಿದಾರರು 20ಕ್ಕೂ ಹೆಚ್ಚು ಸಾಕ್ಷಿಗಳನ್ನ ಏನ್ ಸಂಗ್ರಹ ಮಾಡಿದ್ರಲ್ಲ, ಅವರು ಕೊಟ್ಟಂತ ಸ್ಟೇಟ್ಮೆಂಟ್ ನ ಆಧಾರದ ಮೇಲೆ ಜೊತೆಗೆ ಅವ್ರ ಮೊಬೈಲ್ ಅನ್ನು ಕೂಡ ರಿಟ್ರೀವ್ ಮಾಡೋದಕ್ಕೆ ಅಂತ ಕಳುಹಿಸಿಕೊಟ್ಟಿದ್ರು. ಅದರಲ್ಲಿ ಒಂದಷ್ಟು ಫೋಟೋಗಳು ಈಗ ಲಭ್ಯವಾಗಿದ್ದಾವೆ. A7 ಜೊತೆ A8 ಜೊತೆ ಇದ್ದಂತ ಫೋಟೋಗಳು, ಆ ಫೋಟೋಗೆ ಪೋಸ್ ಕೊಟ್ಟಂತದನ್ನ ಕೂಡ ನೀವು ನೋಡ್ತಾ ಇದ್ದೀರಾ. ಅಂದ್ರೆ ಇದು ಕೃತ್ಯ ನಡೆದಂತ ಜಾಗದಲ್ಲಿ ತೆಗೆಸ್ಕೊಂಡಿರುವಂತ ಫೋಟೋಗಳು. ಹಾಗಾಗಿ ಇವ್ರು ಯಾಕೆ ಆ ಜಾಗಕ್ಕೆ ಹೋಗಿದ್ರು, ಕೊಲೆ ನಡೆದಂತ ಜಾಗದಲ್ಲಿ ನಾನು ಇರ್ಲೇ ಇಲ್ಲ ಅಂತ ದರ್ಶನ್ ಅವ್ರು ಹೇಳ್ತಾರೆ. ಅವ್ರ ಪರ ವಕೀಲರು ಕೂಡ ಅದನ್ನೇ ವಾದ ಮಂಡಿಸ್ತಾರೆ. ಆದ್ರೆ ಕೊಲೆ ನಡೆದಂತ ಜಾಗದಲ್ಲೇ ತೆಗೆಸ್ಕೊಂಡಿರುವಂತ ಈ ಫೋಟೋಗಳು, ಆ ಜಾಗದಲ್ಲಿ ದರ್ಶನ್ ಅವರಿದ್ರು. ದರ್ಶನ್ ಜೊತೆಗೆ ಈ ಕೇಸ್ನಲ್ಲಿ ಯಾರ್ಯಾರು ಕೂಡ ಈಗಾಗಲೇ ಒಳಗಡೆ ಇದ್ದಾರೆ, ಒಂದಷ್ಟು ಇಂತಿಂತ ಆರೋಪಗಳನ್ನ ಹೊತ್ತಿದ್ದಾರೆ. ಕಿಡ್ನಾಪ್ ಇರ್ಬೋದು, ಅದೇ ರೀತಿಯಾಗಿ ಒಂದಷ್ಟು ಕಿಡ್ನಾಪ್ ಆದ ಬಳಿಕ ಹಲ್ಲೆ ಮಾಡಿರೋದಿರ್ಬೋದು, ಮತ್ತೆ ಕಿಡ್ನಾಪ್ ಮಾಡೋದಕ್ಕೆ ಪ್ಲಾನ್ ಮಾಡಿದಿರ್ಬೋದು, ಸಾಕ್ಷ್ಯ ನಾಶ ಇರ್ಬೋದು, ಇವೆಲ್ಲ ಒಂದಿಷ್ಟು ಆರೋಪಗಳನ್ನ ಹೊತ್ಕೊಂಡು ಇಂತಿಂತ ಸಹಭಾಗಿತ್ವ ಇವ್ರಿಗೆ ಇತ್ತು ಅಂತೇಳಿ ಯಾವ್ಯಾವ ಸೆಕ್ಷನ್ಗಳು ಅಟ್ರಾಕ್ಟ್ ಆಗ್ತಾವೋ ಅಂತಹ ಆರೋಪಿಗಳ ಜೊತೆಗೆ ಇವ್ರ ಫೋಟೋಗಳನ್ನ ತೆಗೆಸ್ಕೊಂಡಿದ್ದಾದ್ರು. ಯಾಕೆ ದರ್ಶನ್ ಅವ್ರು ಅಲ್ಲಿಗೆ ಯಾಕೆ ಹೋಗಿದ್ರು, ದರ್ಶನ್ ಜೊತೆಗಿರುವಂತ ಆರೋಪಿಗಳು ಅಲ್ಲಿ ಯಾಕೆ ಹೋಗಿದ್ರು? ಹಾಗಾದ್ರೆ ಆ ಎಲ್ಲಾ ಪ್ರಶ್ನೆಗಳು ಕೂಡ ಈಗ ಉದ್ಭವ ಆಗಿದೆ. ಈ ಫೋಟೋಗಳನ್ನ ಇಟ್ಕೊಂಡು ಈಗ ಮತ್ತೆ ಕೋರ್ಟ್ಗೆ ಏನು ಮೇಲ್ಮನವಿ ಸಲ್ಲಿಸೋದಕ್ಕೆ ಅಂತ ಸರ್ಕಾರ ಸಜ್ಜಾಗಿದೆ, ಗೃಹ ಇಲಾಖೆ ಸಜ್ಜಾಗಿದೆ. ಅದಕ್ಕೆ ಈ ಫೋಟೋಗಳು ಕೂಡ ಆಡ್ ಆಗ್ತವೆ. ಅಂದ್ರೆ ಈಗ ದರ್ಶನ್ ಅವರ ಮಧ್ಯಂತರ ಜಾಮೀನನ್ನ ಪ್ರಶ್ನೆ ಮಾಡಿ ಕೋರ್ಟ್ಗೆ ಮೊರೆ ಹೋಗಬೇಕು ಅಂತ ಈಗಾಗಲೇ ಗೃಹ ಇಲಾಖೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ತನಿಖಾಧಿಕಾರಿಗಳು ಕೂಡ ಅದೇ ನಿಟ್ಟಿನಲ್ಲಿ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ. ಅದರ ಬೆನ್ನಲ್ಲೇ ಈ ಫೋಟೋಗಳು ಕೂಡ ಸಿಕ್ಕಿರೋದ್ರಿಂದ ಮತ್ತಷ್ಟು ಬಲ ಸಿಕ್ಕಂತಾಗಿದೆ ತನಿಖಾಧಿಕಾರಿಗಳಿಗೆ.